ಏಕವಚನದಲ್ಲಿ ಸಿಎಂ ವಿರುದ್ಧ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯ ಪಾಕಿಸ್ತಾನ ಏಜೆಂಟ್ ಇದ್ದಂಗೆ ಇದ್ದಾನೆ. ಅಲ್ಲಿನ ಮಾಧ್ಯಮಗಳು ಸಿಎಂ ಸಿದ್ದರಾಮಯ್ಯರನ್ನ ತೋರಿಸ್ತಾ ಇವೆ. ಪಾಕಿಸ್ತಾನಕ್ಕೆ ಹೋಗಿ ಸಿದ್ದರಾಮಯ್ಯ ಪ್ರಧಾನಿಯಾಗ್ಲಿ. ಗಮನಿಸ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಶಾಸಕ ಯತ್ನಾಳ್ ಏಕವಚನದಲ್ಲೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಖುಷಿಯಿಂದ ಮುಸ್ಲಿಮರ ಟೋಪಿ ಹಾಕಿಕೊಳ್ತಾನೆ ಸಿದ್ದರಾಮಯ್ಯ, ಭಂಡಾರ ಕುಂಕುಮ ಹಚ್ಚಿಕೊಳ್ಳಲ್ಲ ಅಂತ ಯತ್ನಾಳ್ ನೇರವಾಗಿ ಏಕವಚನದಲ್ಲೇ ಕಿಡಿಕಾರಿದ್ದಾರೆ. ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ. ಪಾಕಿಸ್ತಾನದಲ್ಲಿ ಹಿಂದೂಗಳು ಭಾರತಕ್ಕೆ ಬರಬೇಕು. ಎಲ್ಲಿಯವರೆಗೆ ಭಾರತದಲ್ಲಿ ಮುಸ್ಲಿಮ್ ಇರ್ತಾರೋ ಈ ದೇಶದಲ್ಲಿ ಶಾಂತಿ ನೆಮ್ಮದಿ ಕಲ್ಲು ಹೋಗಿಯವರು ಇರೋವ್ರೆ. ಹಾಳು ಮಾಡೋಕ್ಕೆ ಶಾಂತಿ ನೆಮ್ಮದಿ ಹಾಳು ಮಾಡೋರೇ ಇರೋವ್ರೆ. ಸಿದ್ದರಾಮಯ್ಯ ಅಂತೂ ಮೊದಲೇ ಪಾಕಿಸ್ತಾನ ಏಜೆಂಟ್ ಇದ್ದಂಗೆ ಅದ. ಅಂದರೆ ಹಿಂದೂಗಳ ಪರವಾಗಿ ಮಾತಾಡಿದ್ದು ನೋಡಿರಿ. ಏನು ಇವತ್ತು ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರೆ ಪಾಕಿಸ್ತಾನ ಪರವಾಗಿ. ಹೋಗಿ ಪಾಕಿಸ್ತಾನದಲ್ಲಿ ಪ್ರಧಾನಮಂತ್ರಿ ಆಗಲಿ, ನಮಗೆ ಯಾವ ಮಗ ಬೇಡ. ಆ ಪಾಕಿಸ್ತಾನ ಪ್ರಧಾನಮಂತ್ರಿಗಿಂತ ಹೆಚ್ಚು ಇವಂದು ನಮ್ಮ ಸಿದ್ದರಾಮಯ್ಯ ಸಾಹೇಬಂದು ತೋರಿಸ್ಲಕತ್ತಾರೆ. ಡಬಲ್ ಸ್ಟ್ಯಾಂಡರ್ಡ್ ರೀ. ಭಂಡಾರ ಹಚ್ಕೊಳಕ್ಕೆ ಒರೆಸ್ತಾರೆ, ಕುಂಕುಮ ಹಚ್ಚಲಕ್ಕೆ ಒರೆಸ್ತಾರೆ, ಕಬ್ಬಿಗೆ ಹಾಕೋದ್ರಿಂದ ಖುಷಿಲಿ ಹಾಕೋತಾರೆ. ಇಂಥವ್ರಿಂದ ಏನು ನಾವು ನಿರೀಕ್ಷೆ ಮಾಡ್ಲಕ್ಕ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ಸಿಗೆ ಏನೂ ನೈತಿಕತೆ ಇಲ್ಲ. ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡೋ ನೈತಿಕತೆ ಕಾಂಗ್ರೆಸ್ಸಿಗಿಲ್ಲ. ಸಂತೋಷ್ ಲಾಡು ಬಚ್ಚ ನೀರು ನಮ್ಮ ನರೇಂದ್ರ ಮೋದಿಯವ್ರ ಮುಂದೆ ಏನು ಲಾಡಿಗೆ ಏನು ಇದು ಐತ್ರಿ? ಎದಕ್ಕೆ ಲಾಡ್ ಮಾತಾಡಕತ್ತಾನೆ ಗುರ್ತೈತೆ ನಿಮ್ಗೆ? ಹಿಂಗೆ ಮಾತಾಡಿದ್ರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಖುಷಿ ಆಗ್ತಾರೆ, ನನ್ನ ಮಂತ್ರಿ ಸ್ಥಾನ ಉಳಿತದೆ ಅಂತ ಹೇಳಿ. ಯಾಕಂದ್ರೆ ನಾವು ಭಾಳ ಕಡಿಮೆ ಸಣ್ಣ ಸಮಾಜದಿಂದ ತೆಗೆದುಕಿದ್ದಾರೆ ಅಂತ ಹೇಳಿ. ಪಾಕಿಸ್ತಾನದಲ್ಲಿ ಹಿಂದೂಗಳು ಭಾರತಕ್ಕೆ ಬರಬೇಕು. ಎಲ್ಲಿಯವರೆಗೆ ಭಾರತದಲ್ಲಿ ಮುಸ್ಲಿಮ್ ಇರ್ತಾರೋ ಈ ದೇಶದಲ್ಲಿ ಶಾಂತಿ ನೆಮ್ಮದಿ ಕಲ್ಲು ಹೋಗಿಯವರು ಇರೋವ್ರೆ. ಹಾಳು ಮಾಡೋಕ್ಕೆ ಶಾಂತಿ ನೆಮ್ಮದಿ ಹಾಳು ಮಾಡೋರೇ ಇರೋವ್ರೆ. ಸಿದ್ದರಾಮಯ್ಯ ಅಂತೂ ಮೊದಲೇ ಪಾಕಿಸ್ತಾನ ಏಜೆಂಟ್ ಇದ್ದಂಗೆ ಅದ. ಅಂದರೆ ಹಿಂದೂಗಳ ಪರವಾಗಿ ಮಾತಾಡಿದ್ದು ನೋಡಿರಿ. ಏನು ಇವತ್ತು ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರೆ ಪಾಕಿಸ್ತಾನ ಪರವಾಗಿ. ಹೋಗಿ ಪಾಕಿಸ್ತಾನದಲ್ಲಿ ಪ್ರಧಾನಮಂತ್ರಿ ಆಗಲಿ, ನಮಗೆ ಯಾವ ಮಗ ಬೇಡ. ಆ ಪಾಕಿಸ್ತಾನ ಪ್ರಧಾನಮಂತ್ರಿಗಿಂತ ಹೆಚ್ಚು ಇವಂದು ನಮ್ಮ ಸಿದ್ದರಾಮಯ್ಯ ಸಾಹೇಬಂದು ತೋರಿಸ್ಲಕತ್ತಾರೆ. ಡಬಲ್ ಸ್ಟ್ಯಾಂಡರ್ಡ್ ರೀ. ಭಂಡಾರ ಹಚ್ಕೊಳಕ್ಕೆ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಏಕವಚನದಲ್ಲಿ ಮಾತನಾಡಿದ್ದಾರೆ ಯತ್ನಾಳ್ ಸಿಎಂ ವಿರುದ್ಧ ಅನ್ನೋದನ್ನ. ಪಾಕಿಸ್ತಾನಕ್ಕೆ ಹೋಗಿ ಸಿದ್ದರಾಮಯ್ಯ ಪ್ರಧಾನಿಯಾಗ್ಲಿ, ಯಾರು ಕೇಳ್ತಾರೆ? ಖುಷಿಯಿಂದ ಮುಸ್ಲಿಮರ ಟೋಪಿ ಹಾಕೊಳ್ತಾನೆ, ಭಂಡಾರ ಕುಂಕುಮ ಹಚ್ಚಿಕೊಳ್ಳಲ್ಲ ಅಂತ ಹೇಳಿ ಯತ್ನಾಳ್ ನೇರವಾಗಿ ಅದು ಏಕವಚನದಲ್ಲೇ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಬೆಂಕಿ ಉಗುಳಿದ್ದಾರೆ. ಈ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಪಾಕಿಸ್ತಾನ ಏಜೆಂಟ್ ಇದ್ದಂಗಿದ್ದಾನೆ. ಅಲ್ಲಿನ ಮಾಧ್ಯಮಗಳು ಸಿಎಂ ಸಿದ್ದರಾಮಯ್ಯರನ್ನ ತೋರಿಸ್ತಾ ಇವೆ. ಪಾಕಿಸ್ತಾನಕ್ಕೆ ಹೋಗಿ ಸಿದ್ದರಾಮಯ್ಯ ಬೇಕಾದ್ರೆ ಪ್ರಧಾನಿ ಆಗ್ಲಿ, ಈ ರೀತಿಯಾಗೆಲ್ಲ ಮಾತನಾಡಿದ್ದಾರೆ. ಭಾರತಕ್ಕೆ ಬರಬೇಕು. ಎಲ್ಲಿಯವರೆಗೆ ಭಾರತದಲ್ಲಿ ಮುಸ್ಲಿಮ್ ಇರ್ತಾರೋ ಈ ದೇಶದಲ್ಲಿ ಶಾಂತಿ ನೆಮ್ಮದಿ ಇರೋವ್ರೆ. ಹಾಳು ಮಾಡೋಕ್ಕೆ ಶಾಂತಿ ಅಂದರೆ ಹಿಂದೂಗಳ ಪರವಾಗಿ ಮಾತಾಡ್ತೀನಿ ನೋಡಿರಿ.